ಇದೀಗ ಅಂತ್ಯ ಸಂಸ್ಕಾರ ಸಿದ್ಧತೆ ಬಗ್ಗೆ ಮಾತಾಡಲಿಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡೋಣ. ಸರ್, ಈಗೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದು ಸರ್, ಇದು ಇವತ್ತು ಪಾರ್ಥಿವ ಶರೀರ ಬೆಂಗಳೂರಿನಿಂದ ಸಾಗ್ತಾ ನೆಲಮಂಗಲ ಇರ್ಬೋದು ಮತ್ತು ಅದೇ ರೀತಿ ಕುಣಿಗಲ್ ಮುಖಾಂತರ ಚನ್ನರಾಯಪಟ್ಟಣ, ಅದ ಮುಖಾಂತರ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಹಾಸನಕ್ಕೂ ಕೂಡ ಬಂದು ತದನಂತರ ಹೊಳೆನರಸೀಪುರಕ್ಕೆ ತಾವು ನೋಡ್ತಾ ಇದ್ರಿ. ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷದ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳು, ಅವರ ಸಂಬಂಧಿಕರು, ಪಕ್ಷದ ಕಾರ್ಯಕರ್ತರೆಲ್ಲ ಕೂಡ ಆಗಮಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಅನಾನುಕೂಲ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲ ಬಹಳ ಜೋರಾಗಿ ಕೆಲಸ ನಡೀತಿದೆ. ಕಾಲಾವಕಾಶವನ್ನು ಬಹಳ ಕಮ್ಮಿ ಆಗಿರೋದ್ರಿಂದ ಬೇಗ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಎಷ್ಟು ಜನ ಇಲ್ಲಿ ಕೂರ್ಲಿಕ್ಕೆ ಅಥವಾ ಬರ್ಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ? ಸರ್, ಸುಮಾರು ಒಂದು 15,000 20,000 ಕೂಡ ಕೂರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಒಂದು ನಿರೀಕ್ಷೆ ಇರೋದು 1 ಲಕ್ಷದ ಮೇಲೆ ಬರ್ತಾರೆ ಅಂತ ನಿರೀಕ್ಷೆ ಇದೆ. ಎಲ್ಲರೂ ಕೂಡ ಬಂದವರಿಗೆ ಯಾರಿಗೂ ಕೂಡ ಅನಾನುಕೂಲ ಆಗಬಾರ್ದು ಅಂತ ಅವರಿಗೆ ಉಪಹಾರದ ವ್ಯವಸ್ಥೆ ಮತ್ತು ಬೇರೆ ಎಲ್ಲ ಅದು ಕೂಡ ಮಾಡ್ತಾ ಇದೆ. ಸರ್, ಪಾರ್ಥಿವ ಶರೀರ ಹಾಸನ ನಗರಕ್ಕೂ ಬರುತ್ತಾ? ಎಲ್ಲಿ ಹೇಗೆ ರೂಟ್ ಮ್ಯಾಪ್ ಇದೆ? ಸರ್, ರೂಟ್ ಮ್ಯಾಪ್ ಅಂದ್ರೆ ಶಾಂತಿಗ್ರಾಮದಿಂದ ಸಾಗೋ ಮುಖಾಂತರ ಬುಸ್ತನಹಳ್ಳಿ ಕೂಡಿಂದ ಹಾಸನ ನಗರ ಪ್ರದೇಶಕ್ಕೆ ಒಳಗೊಂಡಂತೆ ಬೂನಹಳ್ಳಿ ಕೂಡಿರ್ಬೋದು ಮತ್ತು ಡೈರಿ ಸರ್ಕಲ್ ಮತ್ತು BM ರೋಡ್ ಮುಖಾಂತರ ಅದು ಹೋಗಿ NR ಸರ್ಕಲ್, ಅಲ್ಲಿಂದ ಚನ್ನಪಟ್ಟಣ ಮತ್ತು ಹೊಳೆನರಸೀಪುರ ರಸ್ತೆ KDB ಸರ್ಕಲ್. ಚೆನ್ನಮ್ಮ ಒಂದ್ ರೀತಿ ಯಜಮಾನಿ ತರ ಇದ್ರು ಇಡೀ ಕುಟುಂಬಕ್ಕೆ. ಅವ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದು ಸರ್, ನಮಗೆ ನಮ್ಮ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ದೇವೇಗೌಡ ಕುಟುಂಬಕ್ಕೆ. ನಮ್ಮ ತಂದೆ ಅವರ ಕುಟುಂಬಕ್ಕೆ ಋಣಿಯಾಗಿದ್ದು ಮತ್ತು ಸನ್ಮಾನ್ಯ ಚೆನ್ನಮ್ಮನವರು ನಮ್ಮ ತಮ್ಮಿಗೆ ಹೇಳಿದಾಗೆ ನಮ್ಮ ತಂದೆಯವ್ರಿಗೂ ಕೂಡ ಅಚ್ಚುಮೆಚ್ಚಿನ ಪ್ರೀತಿಯ ಮಗಂತಾರೆ. ಅವರು ಕೂಡ ನಮ್ಮ ತಂದೆನ ನೋಡ್ತಾ ಇದ್ದಂಥದ್ದು. ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಕಾಶ್ ಬಾ ಊಟ ಮಾಡು, ತಿಂಡಿ ಮಾಡುವಂತ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು. ಹಾಗೆ ಎಲ್ಲೊಂದ್ ಕಡೆ ನಮ್ಮ ತಂದೆಯೂ ಕೂಡ ಶಸ್ತ್ರಚಿಕಿತ್ಸೆ ಆಗೋ ಸಂದರ್ಭದಲ್ಲಿ ಚೆನ್ನಮ್ಮನವರು ಅರ್ಕೆ ಮಾಡಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ನಮ್ಮ ತಂದೆ ಗುಣಮುಖರಾದ ನಂತರ ನಮ್ಮ ತಾಯಿಗೆ ಹೇಳಿ ಒಂದು ಅರ್ಕೆ ತೀರಿಸುವಂತ ಕೆಲಸ ಕೂಡ ಮಾಡಿದ್ರು. ಹಾಗಾಗಿ ಎಲ್ಲೊಂದ್ ಕಡೆ ನಮಗೆ ಬಹಳ ಒಂದು ಪ್ರೀತಿ ಸರ್. ಇವತ್ತು ನಮ್ಮ ತಂದೆನೂ ಕೂಡ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರು ಸನ್ಮಾನ ದೇವೇಗೌಡರ ಅಪ್ಪಾಜಿ ಅವರ ಒಂದು ಆಶೀರ್ವಾದದಿಂದ. ಹಾಗಾಗಿ ಎಲ್ಲೊಂದ್ ಕಡೆ ನಮಗೆ ದೇವತೆ ನಮ್ಮ ಪಾಲಿನ ನಮ್ಮ ಮನೆಗೂ ಕೂಡ ದೇವತೆ ಸರ್. ಚೆನ್ನಮ್ಮನವರು ದೈವಿ ಭಕ್ತೆ. ದೇವೇಗೌಡರು ಯಾವುದೇ ಪೂಜೆಗಳು ಜೊತೆಯಲ್ಲಿ ಪೂಜೆ ಹೋಗ್ತದೆ. ದೇವೇಗೌಡರಿಗೂ ದೊಡ್ಡ ನೋವಲ್ಲ ಸರ್ ಈ ವಯಸ್ಸು? ಸರ್, ಖಂಡಿತ. ಯಾವತ್ತೂ ಕೂಡ ಅವ್ರನ್ನ ತಾವೇ ನಿನ್ನೆಯಿಂದ ನೋಡ್ತಾ ಇದ್ರು. ಒಂದು ಆದರ್ಶ ದಂಪತಿಗಳವರು. ಅವರೊಂದು ದಾಂಪತ್ಯ ಜೀವನ ನಾವು ಪ್ರತಿನಿತ್ಯ ಅವರು ಊಟ ಮಾಡೋ ಸಂದರ್ಭದಲ್ಲಿ ಪ್ರತಿ ದೇವ್ರ ಸ್ಥಾನಕ್ಕೆ ಹೋಗೋದಾಗ್ಲಿ ಎಲ್ಲ ಸಂದರ್ಭದಲ್ಲೂ ಅವರು ಜೊತೆಯಾಗಿ ಹೋಗ್ತಿದ್ದಂಥದ್ದು. ಎಲ್ಲೊಂದ್ ಕಡೆ ದೇವೇಗೌಡರಿಗೆ ಇದು ಬಹಳ ನೋವು. ಖಂಡಿತ ತಮಗೆ ಗೊತ್ತಿದೆ. ಇವತ್ತು ಯಾವತ್ತು 72 ವರ್ಷ ಸುದೀರ್ಘ ಅವರ ಒಂದು ದಾಂಪತ್ಯ ಜೀವನ. ಹಾಗಾಗಿ ಬಹಳ ಕಷ್ಟ. ಭಗವಂತ ಈ ಸಂದರ್ಭದಲ್ಲಿ ದೇವೇಗೌಡರ ಅಪ್ಪಾಜಿ ಅವರಿಗೆ ಒಂದು ದುಃಖವನ್ನು ಭರಿಸುವಂತ ಶಕ್ತಿ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸ್ತೀನಿ. ಇದಿಷ್ಟು ಸ್ವರೂಪ್ ಪ್ರಕಾಶ್ ಅವರ ಮಾತು. ಏನೋ ಚೆನ್ನಮ್ಮ ಇದ್ದಾರೆ, ಅವರು ದೊಡ್ಡ ಶಕ್ತಿ, ನಮಗೆ ನಮ್ಮೆಲ್ಲರ ದೇವತೆ ಅಂತ ತಾಯಿನ ನಾವು ಕಳ್ಕೊಂಡಿದ್ದೇವೆ ಅನ್ನೋ ಮಾತನ್ನ ಸ್ವರೂಪ್ ಪ್ರಕಾಶ್ ಅವರು ಹೇಳ್ತಿರುವಂತದ್ದು. ಕ್ಯಾಮರಾಮನ್ ನಾಗೇಶ್ ಜೊತೆ ಪ್ರತಾಪ್ ಹಿರಿಸಾವೆ, PNS ವಿಸ್ತಾರ ನ್ಯೂಸ್, ಹಾಸನ.